ಬಹುಶಃ ನಾನು ಈ ಟ್ರೈಲರ್ ನೋಡಿದಾಗ ನಮ್ಗೆಲ್ಲರಿಗೂ ತಾಯಿ ಮಮತೆ, ತಂದೆ ಮಮತೆ ಇವೆರಡರಲ್ಲಿ ಯಾವುದು ಜಾಸ್ತಿ ಅಥವಾ ಯಾವುದು ಹೆಚ್ಚು ಅಂತ ನೋಡಿದಾಗ ಸಮಾಜದಲ್ಲಿ ನಮ್ಗೆ ಗೊತ್ತಾಗುತ್ತೆ ತಾಯಿ ಮಮತೆ ಅಂತ. ತಾಯಿ ಮಮತೆನ ಎಲ್ಲ ಚೂಸ್ ಮಾಡ್ತಾರೆ, ಯಾಕಂದ್ರೆ ತಂದೆದು ಒಂದು ತ್ಯಾಗ ಇದೆಯಲ್ಲ ಅದು ಕಾಣೋದಿಲ್ಲ. ಬಹುಶಃ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾಣಿ ಸಾಹೇಬರು ಮತ್ತು ನಮ್ಮ ನಾಗೇಶ್ ಅವರು ತುಂಬ ಸ್ನೇಹಿತರೇ. ನಾವು ಡಿಸ್ಕಷನ್ಗೆ ಹೋದಾಗ ನಾವು ಒಂದು ಕತೆ ಮಾಡ್ತಾ ಇದ್ವಿ, ಡೈಲಾಗ್ ಕೂಡ ಇವರೇ ಬರೆದಿದ್ದಾರೆ, ಅದು ಡಿಸ್ಕಷನ್ ಇದೆ. ಬಟ್ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ತಾಯಿ ಪ್ರೀತಿ ಮತ್ತು ತಂದೆ ಪ್ರೀತಿ ಹೋಲಿಸ್ಕೊಂಡ್ರೆ ತಾಯಿಯ ಮಮತೆ ಜನರ ಕಣ್ಣಿಗೆ ಕಾಣುತ್ತೆ, ಬಟ್ ತಂದೆಯ ಮಮತೆ ಜನರ ಕಣ್ಣಿಗೆ ಕಾಣಲ್ಲ. ಯಾಕೆ ಅಂತಂದರೆ ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಯಾರಂದರೆ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು. ಮಕ್ಕಳಿಗೆ ಒಂದು ತಾಯಿಯ ಮಡಿಲು, ಇನ್ನೊಂದು ತಂದೆಯ ಹೆಗಲು. ತಾಯಿ ಮಕ್ಕಳು ಬಿದ್ದಾಗ ಹಿಡ್ಕೊಂಡು ಹೋಗ್ತಾಳೆ, ಬಟ್ ಬಿದ್ದಂಥ ಮಕ್ಕಳನ್ನ ತಂದೆ ಸಮಾಜದಲ್ಲಿ ಬದುಕೋದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಈ ಒಂದು ಸಿನಿಮಾ ಅಪ್ಪ ಐ ಲವ್ ಯು ತುಂಬ ಚೆನ್ನಾಗಿದೆ, ತುಂಬ ಕಂಟೆಂಟ್ ಇದೆ. ನಾಗೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಬಹುಶಃ ನಮ್ಮ ಪ್ರೇಮ್ ಸಾರು ಇನ್ನೂ 10 ವರ್ಷ ಬಿಟ್ಟು ಕೂಡ ಇದೇ ಥರ ಕಾಣ್ತಾರೆ. ಹಾಗಾಗಿ ಯಾವ್ದಾರ ಸಮಯ ಸಂದರ್ಭ ಬಂದಾಗ ನಾವು ಕೂಡ ಅವ್ರ ಜೊತೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಆಶೀರ್ವಾದ ನೋಡೋಣ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಪ್ರೇಮ್ ಸರ್ ಎಲ್ಲ ಕೆಲವೊಂದು OTT ಎಲ್ಲ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಸಹಕಾರ ಅಪ್ಪ ಇಲ್ಲಿ ಇರಲಿ. ಯಾಕೆಂತಂದರೆ ನಿಮ್ಮಿಂದನೇ ಸಿನಿಮಾ ಓಡೋದು. ನೀವೇನು ಅವ್ರು ಹೇಳಿದಾಗೆ ಒಂದು ಹಿಡಿನ ಜಾಸ್ತಿ ಕೊಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಕ್ಷಮಿಸಿ, ಅವಾಗ ಸ್ವಲ್ಪ ಎಮೋಷನಲ್ ಆಗಿದ್ದು ನಿಜ. ಆಗ್ತಾನೆ ಟ್ರೈಲರ್ ನೋಡಿದ್ನ ಐ ಕನೆಕ್ಟೆಡ್ ಟು ಮೈ ಫಾದರ್ ಅಷ್ಟೇ. ನನಗೆ ಅಪ್ಪ ಇಸ್ ಮೈ ವೀಕ್ನೆಸ್. ಕಷ್ಟ ಆಗುತ್ತೆ, ಸಾರಿ. Yes, some group pic.